ಸಾಹಿತಿ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡೋದು ಸರಿಯಲ್ಲ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಾಹಿತಿ ಭಾನು ಮುಷ್ತಾಕ್ ಅವರು ಮೊದಲು ಹಿಂದೂ ಧರ್ಮವನ್ನ ಒಪ್ತೇನೆ, ಮೂರ್ತಿ ಪೂಜೆಯನ್ನ ಒಪ್ತೀನಿ ಅಂತ ಹೇಳಿ, ಹಿಂದೂಯೇತರ ಯಾರೇ ಆಗಲಿ ದಲಿತ ಮಹಿಳೆ ಬೇಕಿದ್ರೂ ನಾಡಹಬ್ಬ ದಸರಾ ಉದ್ಘಾಟನೆ ಮಾಡಲಿ. ಆದರೆ ಇಸ್ಲಾಂ ಧರ್ಮದ ಅನುಯಾಯಿಗಳು ದಸರಾ ಉದ್ಘಾಟನೆ ಮಾಡೋದಿದೆಯಲ್ಲ, ಅದು ಸರಿಯಲ್ಲ. ಅವರು ಬೇಕಿದ್ರೆ ಕವಿಗೋಷ್ಠಿ ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನು ಉದ್ಘಾಟಿಸಲಿ, ಧಾರ್ಮಿಕ ಕಾರ್ಯಕ್ರಮವನ್ನಲ್ಲ ಅಂತ ಬಸನಗೌಡ ಪಾಟೀಲ್ ಕಿಡಿಕಾರಿದ್ದಾರೆ. ಈಗಾಗಲೇ ಹೇಳಿದ್ವಿ, ಯಾರು ಹಿಂದೂ ಧರ್ಮವನ್ನ ಒಪ್ಪಿದಾಗ, ಯಾರು ಸನಾತನ ಧರ್ಮದಲ್ಲಿರುವಂಥವ್ರು ಯಾರೇ ಇರಲಿ, ಒಬ್ಬ ಸಾಮಾನ್ಯ ದಲಿತ ಮಹಿಳೆ ಸಹ ಅಧಿಕಾರ. ಆದರೆ ಇಸ್ಲಾಮದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಮುಸ್ಲಿಮೇತರ ಯಾವುದೇ ಧರ್ಮಗಳನ್ನು ಅವರು ಒಪ್ಪುವುದಿಲ್ಲ. ಈಗಾಗಲೇ ಕನ್ನಡ ಬಾವುಟ ಬಗ್ಗೆ ಅಪ್ಪಣೆ ಮಾಡಿದಂಥವ್ರು, ಅರಿಶಿನ ಕುಂಕುಮ ಹೇಳದಂಥವ್ರು, ಈಗಾಗಲೇ ನಮ್ಮ ಕನ್ನಡ ಏನು ನಮ್ಮ ಮಾತೆ ಅದಲ್ಲ ಭುವನೇಶ್ವರಿ, ಅವ್ರ ಬಗ್ಗೆ ಅಪ್ಪನ ರೀತಿಯಲ್ಲಿ ಮಾತಾಡಿದಂಥ ಈ ಚಾಮುಂಡಿ ತಾಯಿಯ ಒಂದು ಪೂಜೆ ಮಾಡೋದಾಗಲಿ, ಅಕ್ಷತೆ ಹಾಕೋದಾಗಲಿ, ಹೂವು ಹಾಕೋದಾಗಲಿ ಅವ್ರ ನೈತಿಕ ಹಾಕಿಲ್ಲ. ನಾವೆಲ್ಲ ಮೂರ್ತಿ ಪೂಜೆ, ನಮ್ಮ ಮೂರ್ತಿ ಪೂಜೆಯನ್ನ ವಿರೋಧಿಸಿದವರು, ನಮ್ಮ ಭುವನೇಶ್ವರಿಗೆ ಅಪ್ಪಣೆ ಮಾಡಿದವರು.